ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಗ್ಗ ಆ ಕೊಳಲಿಟ್ಕೊಂಡು ಮುರಳಿಯಾಗಿ ರಣಧೀರ್ ಅಂತರ ಎಲ್ಲ ಪರ್ಫಾರ್ಮ್ ನೀನ್ ಮಾಡಿದೆ. ಇಮ್ಯಾಜಿನ್ ಮಾಡ್ಕೋ ಜಗ್ಗ, ಇದೇ ರೆಡ್ ಸ್ಕಾಫ್ ಓಕೆನಾ, ಆಮೇಲೆ ಆ ಕೈಯಲ್ಲಿರೋ ಆ ಕೊಳಲು ಅದೇನಾದ್ರೂ ನಮ್ ರಮೇಶ್ ಅವ್ರ ಕೈಲಿ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರ ದೊಡ್ಡ ಅಭಿಮಾನಿ ನಾನು. ಹೌದಾ? ಹೆಂಗೆ? ಆಮೇಲೆ ಆತರ ಜಾಲಿ ಜಾಲಿ ಇಲ್ಲೇ ಬಂದ್ಬಿಡಿ ಸರ್. ಈಗ ನೀವು ರಣಧೀರ ರೆಡಿ? ಆ ಕಾಳಿ ಹಿಂದೆಯಿಂದ ಬನ್ನಿ ಹೇಳ್ತೀನಿ. ಕೊಳಲು ಊದಿದ್ ಸಾಕು ಮುರಳಿ, ನಾನು ಯಾಕೆ ಇಲ್ಲಿ ಕಾಳಿ ಮುಂದೆ ನಿಂತಿದ್ದೀನಿ ಅಂತ ಕೇಳು. ನಿನ್ನ ಪ್ರೀತಿಗೋಸ್ಕರ ಕೊಳಲು ಊದಿನೇ ಕೇಳ್ಬಿಟ್ಟಿದ್ದೀನಿ. ಮುರಳಿ ಮೇಡಮ್, ನೀವು ಮುರುಳಿ ಅಂತ ಇದ್ದೀರಲ್ಲ, ಅಲ್ಲ ಉರುಳಿ ಅಂತ. ಏನಾಯ್ತು ನನ್ ಮುರಳಿ, ಯಾಕೆ ಹೀಗ್ ನಗ್ತಾ ಇದಾರೆ ಎಲ್ಲ? ಪೀಸ್ ಪೀಸ್ ಪೀಸ್. ನನ್ ಮುರಳಿ ಸರಿ ಆಗೋವರೆಗೂ ನಿನ್ ಮೇಲ್ ಪ್ರಮಾಣ ಮಾಡಿ ಹೇಳ್ತೀನಿ, ಆ ತಲೆ ಕೂದ್ಲು ಬಾಚಲ್ಲ. ಮುರಳಿ, ನೀನ್ ಬೇರೆಯವ್ರಿಗೆ ರಣಧೀರ ಆಗಿರ್ಬೋದು, ಆದ್ರೆ ನಿನಗೆ ನಾನು ರಣಧೀರ ಅಲ್ಲ. ನೀನ್ ನನ್ ಮುರಳಿನೇ. ರಣಧೀರ ಮುರಳಿನೇ. ರಣಧೀರ ಮುರಳಿ. ಜಗ್ಗ, ಒಂದಾದ್ರೂ ಡೈಲಾಗ್ ಹೇಳು. ಅವ್ರು ಅದ್ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಕಣೋ. ಬಾರೋ ಹೇಳ್ಕೊಡೋ. ನಾನು ಮುರಳಿ ಅಂತೀನಿ, ಇವಾಗ ಆ ಡೈಲಾಗ್ ಅವಾಗ ಹೇಳ್ಬೇಕು, ಓಕೆನಾ? ಮುರಳಿ. ನಾನು ಮುರಳಿ ಅಲ್ಲ, ರಣಧೀರ. ಇವ್ರು ಯಾಕೋ ಹೀಗೂ ಉಂಟೆ ಆಂಕರ್ ತರ ಹೇಳ್ತಾರೆ. ಹಂಗಲ್ಲ, ನಾನು ಮುರುಳಿ ಅಲ್ಲ, ರಣಧೀರ. ರೆಡಿಯಾ? ನಾವು ಹುಷಾರು ಒಂಚೂರು ಆ ಕಡೆ ಹೋಯ್ತು. ಈಗ 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 ನೀವು ಲವರ್ ಬಾಯ್. ಮುರಳಿ. ನಾನು ಮುರಳಿ ಅಲ್ಲ, ರಣಧೀರ. ಸರ್, ನಿಮ್ಮ ಕಾನ್ಫಿಡೆನ್ಸ್ ನಂಗೆ ಬಹಳ ಇಷ್ಟ ಆಯ್ತು. ಸಂತೋಷ ಆಯ್ತು. ಬನ್ನಿ, ಥ್ಯಾಂಕ್ ಯು ಸೋ ವೆರಿ ಮಚ್. ಸಖತ್ತಾಗಿ ಆಕ್ಟ್ ಮಾಡಿದ್ರಿ ಸರ್ ನೀವು. ಈಗ ಅದೇ ಮ್ಯೂಸಿಕ್ ಹಾಕ್ತೀನಿ, ರಣಧೀರ ತರನೇ ನೀವು ಹೋಗ್ಬೇಕು, ಓಕೆನಾ? ಹಾ, ವಂಶಿ, ನಿನ್ನನ್ನು ಲಾಸ್ಟ್ ಟೈಮ್ ನೋಡಿದಾಗ ಲಕ್ಷ್ಮಿ ಥರ ಎಷ್ಟು ಕಳಕಳಿಯಾಗಿ ಗ್ರೇಸ್ಫುಲ್ ಆಗಿದ್ದೆ. ನನಗೆ ಈಗಲೂ ಮೈ ಜುಮ್ ಅಂತಿದೆ. ಈಗ ನೋಡಿದ್ರೆ ವಂಶಿ ಈ ಥರ ಕೂಡ ಪರ್ಫಾರ್ಮ್ ಮಾಡ್ಬೋದು ಅಂತ ಇವತ್ತು ಈ ಡಾನ್ಸ್ ಮೂಲಕ ತೋರಿಸ್ಕೊಟ್ರಿ. ವಾಟ್ ಅ ಡಾನ್ಸ್ ಪರ್ಫಾರ್ಮೆನ್ಸ್! ಇವತ್ತಿಲ್ಲಿ ಸೆಟ್ಟಲ್ಲಿರೋರು ಅಷ್ಟು ಜನ ನಿಮಗಾಗಿ ಕಿರಿಸ್ತಾ ಇದ್ರು. ವಂಶಿಯವರ ಪರ್ಫಾರ್ಮೆನ್ಸ್ ಹೆಂಗಿತ್ತು? ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ದಿಸ್ ಮ್ಯಾಡ್ನೆಸ್. ಕರುಣ್ ಅವರೇ, ನಿಮಗೆ ವಂಶಿಯವರ ಈ ಡಾನ್ಸ್ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು? ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ವಂಶಿ, ಅನ್ಬಿಲೀವೇಬಲ್. ಈ ಸಾಂಗು ಸುಮಾರು ಸತಿ ನಾನು ಸ್ಟೇಜ್ಗಳ ಮೇಲೆ ನೋಡಿದ್ದೀನಿ. ಅಂದ್ರೆ ಇದು ಬಂದಾಗೆಲ್ಲ ಇದು ಏನೋ ಒಂದು ಮ್ಯಾಜಿಕ್ ಮಾಡೇ ಮಾಡೋದು. ಆ ಥರದ್ದು ಒಂದು ಪವರ್ಫುಲ್ ಸಾಂಗು. ಐ ಥಿಂಕ್ ಫಸ್ಟ್ ಒಂದು ದೊಡ್ಡ ಚಪ್ಪಾಳೆ ನಾವು ರಾಘವ್ ಲಾರೆನ್ಸ್ ಮಾಸ್ಟರ್ ಕೊಡಬೇಕು. ಈ ಥರದ್ದು ಒಂದು ಕಾನ್ಸೆಪ್ಟ್, ಈ ಥರದ ಒಂದು ಥಾಟ್ ತಗೊಂಡ್ಬರ್ತಾರಲ್ಲ ಅವರು, ಅದಕ್ಕೆ ಅಲ್ಲಿಂದ ಹುಟ್ಟಿದಂತ ಒಂದು ಆಕ್ಟ್ ಇದೆ. ಅದಾದ್ಮೇಲೆ ಉಪ್ಪಿ ಸರ್ ಅಷ್ಟೇ ಅದ್ಭುತವಾಗಿ ಇದನ್ನು ಮಾಡ್ತಾರೆ ಕನ್ನಡದಲ್ಲಿ ಕೂಡ. ಬಟ್ ಇಲ್ಲಿ ಏನು ಅಂತಂದ್ರೆ ಐ ಥಿಂಕ್ ತುಂಬಾ ಸತಿ ಇದನ್ನ ಮಾಡಿದಾಗೆಲ್ಲ ಹುಡುಗರೇ ಟ್ರೈ ಮಾಡಿದ್ದಾರೆ ಇದನ್ನ ಜಾಸ್ತಿ. ಯಾಕೆ ಅಂತಂದ್ರೆ ಅಷ್ಟು ಎನರ್ಜಿ ಕೇಳುತ್ತೆ ಇದು ಸಾಂಗ್, ಇನ್ಕ್ಲೂಡಿಂಗ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇದೆ ಗೊತ್ತಾ, ಅದು ಹೆವಿ ಲೌಡ್ ಆಗಿರುತ್ತೆ. ಹಿಂಗೆ ಅದು ಹಲ್ಕ್ ಹಚ್ಚೋದ್ರಿಂದ ಹಿಡಿದು ನೋಡೋದ್ರಿಂದ ಹಿಡಿದು ಯಾವುದೂ ಸ್ಮೂತ್ ಆಗೇ ಇಲ್ಲ. ಇದು ಅಷ್ಟು ಇರೋದ್ರಿಂದ ಯೂಶಲಿ ಅವ್ರುಗಳು ಮಾಡ್ತಾರೆ. ನಿಂದ ಆ ಪರ್ಸನಾಲಿಟಿನೂ ಅಲ್ಲ, ನಿನ್ಗೆ ಹತ್ರ ಒಂದು ಫಿಸಿಕೂ ಅಲ್ಲ, ನೀನೇನು ಅಷ್ಟು ಪವರ್ಫುಲ್ ನೋಡಿದ್ರೆ ಹಂಗೆ ಕಾಣಿಸೋದು ಇಲ್ಲ. ಆದ್ರೆ ಅದೆಲ್ಲದಕ್ಕಿಂತ ಮೀರಿದ ಒಂದು ಪವರ್ ಇದೆ ಸರ್ ನನ್ನ ಹತ್ರ. ಅದನ್ನ ವಿಲ್ ಪವರ್ ಅಂತ ಕರೀತಾರೆ ಸರ್. ಅದ್ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಟ್ಬಿಟ್ಟೆ ಅಮ್ಮ ಅವ್ರಿಗೆ.
ವಿಲ್ ಪವರ್ ಇಲ್ಲ ಅಂದಿದ್ರೆ ಈ ತರದ ಒಂದು ಪರ್ಫಾರ್ಮೆನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಏನ್ ಇಲ್ಲೆಲ್ಲೋ ಮಾಡ್ತೀಯಾ, ವಾಪಸ್ ಅಲ್ಲಿ ಹೋಗ್ತೀಯಾ, ಅದ್ರ ಮೇಲೆ ಹತ್ಕೊಂತೀಯಾ, ಅದೇನೋ ರೊಟೇಷನ್ ಆಗುತ್ತೆ. 360 ಡಿಗ್ರಿ ಒಬ್ರು ತಿರುಗಿಸ್ತಾರೆ, ಆಗಲ್ಲ. ಮತ್ತೆ ಬಂದು ಪೊಸಿಷನ್ ನಿಂತ್ಕೋಬೇಕು. ಬಂದ ತಕ್ಷಣ ಹಂಗ್ ಮಾಡ್ಬೇಕು ಅಂತಂದ್ರೆ ಆಗಲ್ಲ. ಅಲ್ಲೇ ಗೆದ್ಬಿಟ್ಟೆ ವಂಶಿ, ನೀನು ಅಲ್ಲೇ ನೀನ್ ಗೆದ್ಬಿಟ್ಟೆ. ಥ್ಯಾಂಕ್ ಯು ಸರ್. ಅಮೇಸಿಂಗ್. ಹುಡುಗರು ಮೈಂಡ್ ಬ್ಲೋಯಿಂಗ್ ಮಾಡಿದ್ರು. ಹುಡುಗರು ಬಾಯ್ಸ್ ಅಂಡ್ ಗರ್ಲ್ಸ್ ಬೋತ್ ಸೂಪರ್ ಯು ಗೈಸ್. ಮಧ್ಯದಲ್ಲಿ ಒಂದು ಬಿಟ್ಟು ಬರುತ್ತೆ, 2 ಸತಿ ಬರುತ್ತೆ. ಅದು ಗಂಡು ಹೆಣ್ಣು ಸೇರಿ ಬಂದು ಅಷ್ಟೇ ಇರೋದು ಟೈಮಿಂಗು. ಅಷ್ಟರಲ್ಲಿ ಹುಡುಗನ್ ತೋರಿಸಿ ಹುಡುಗಿನ್ ತೋರಿಸಿ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಮಾಡಿದೆ ಅಷ್ಟು ಆ ಟೈಮಿಂಗ್ ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದು ತೋರಿಸಿದ್ರೆ ನಿನ್ನ ಒಳಗಡೆ ಎಂತ ಒಂದು ಆಕ್ಟ್ರೆಸ್ ಇದ್ದಾಳೆ ಅಂತ. ಇಟ್ಸ್ ನಾಟ್ ಓನ್ಲಿ ಡ್ಯಾನ್ಸ್, ಇಟ್ ನಾಟ್ ಓನ್ಲಿ ಗಿಮಿಕ್, ಇಟ್ ಇಸ್ ನಾಟ್ ಓನ್ಲಿ ದಟ್ ಅಂತ ಅಂದ್ಬಿಟ್ಟು ಅಂತ. ಅಂಡ್ ರುದ್ರನೇ ಅಲ್ವಾ ಇದು? ಅಗೇನ್ ರುದ್ರನೇ ಮಾಡಿರ್ತಾನೆ. ಅದು ಯಾವ್ದೋ ಒಂದು ಮೂಮೆಂಟ್, ಕಾಲೆಲ್ಲ ಹಿಂಗ್ ಟರ್ನ್ ಆಗಿ ನಿಂತ್ಕೊಂಡು 1 ಸೆಕೆಂಡ್ ಟೈಮ್ ಕೊಟ್ಬಿಟ್ಟು ಒಂದು ಮೂಮೆಂಟ್ ಮಾಡ್ತಾರೆ. ಎಂತ ವಾವ್ ಮೂಮೆಂಟ್ ಅಂತ ಅನ್ಸುತ್ತೆ ಅದು ಅಂತಂದ್ರೆ. ಸೂಪರ್ ಯಾರ್, ಇಟ್ ವಾಸ್ ಸೂಪರ್. ಅಗೇನ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಕಾಸ್ಟ್ಯೂಮ್ ಕಂಫರ್ಟ್ ಇಲ್ಲ, ಮೇಕಪ್ ಕಂಫರ್ಟ್ ಇಲ್ಲ, ಮೂಮೆಂಟ್ಸ್ ಕಂಫರ್ಟಬಲ್ ಇಲ್ಲ. ಒಂದು ಹುಡುಗಿಗೆ ನಾಟ್ ಅಟ್ ಆಲ್ ಕಂಫರ್ಟಬಲ್ ಮೂಮೆಂಟ್ಸ್ ಎಷ್ಟೊಂದಿದೆ ಅಲ್ಲಿ. ಆ ಎಲ್ಲ ಇನ್ಹೆಬಿಟೇಷನ್ಸ್ ನ ಬಿಟ್ಟು ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸರ್, ನಾನು ಮಾಡ್ತೀನಿ ಇದನ್ನ ಅಂತ 100% ಮಾಡಿದ್ಯಲ್ಲ ವಂಶಿ. ಯು ಡಿಸರ್ವ್ ದಿಸ್. PCR. ವಂಶಿಯವರ ಪರ್ಫಾರ್ಮೆನ್ಸ್ಗೆ ಸಿಕ್ಕಿದೆ ತರುಣ್ ಅವರ ಕಡೆಯಿಂದ ಕಾಟೇರ ನಮಸ್ಕಾರ. ವಿಶ್ವಿಕಾ, ವಂಶಿ ಇಡೀ ಸೆಟ್ನೇ ಅಲ್ಲಾಡ್ಸ್ಬಿಟ್ಟೆ ವಂಶಿ ನೀನು. ಥ್ಯಾಂಕ್ ಯು ಮ್ಯಾಮ್. ಸ್ಟಾರ್ಟಿಂಗ್ ಕೂತಾಗಿಂದಾನೆ ಐ ವಾಸ್ ಸೋ ಎಕ್ಸೈಟೆಡ್ ಟು ಸಿ ಅಂಡ್ ಎವ್ರಿಥಿಂಗ್ ಆಸ್ ಅ ಗ್ರೂಪ್ ಮಾಡಿದಾಗ ಶಿ ಮ್ಯಾಚ್ಡ್ ಆಲ್ ಆಫ್ ದೇರ್ ಎನರ್ಜೀಸ್ ಸೋ ವೆಲ್, ಸೋ ಗ್ರೇಸ್ಫುಲಿ ಯು ಮ್ಯಾಚ್ಡ್ ಅಪ್. Thank you, ನಿಜವಾಗ್ಲೂ ಅದೇನ್ ಶಕ್ತಿ ನಿನ್ನ ಒಳಗಡೆ ಬಂತೋ ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಜಸ್ಟ್ ಔಟ್ ರೈಟ್ ಬ್ಲೆಸ್ಸಿಂಗ್ ನಿನಗೆ. ವಾಯ್ಸ್ ನನ್ಗೊಂದ್ಸತಿ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಮೇಸಿಂಗ್ ಅಮೇಸಿಂಗ್. Thank you, ma'am. ಬ್ಯೂಟಿಫುಲ್. ಗಾಡ್ ಬ್ಲೆಸ್ ಯು. ಪ್ರೇಮ ಮೇಡಮ್. ಕ್ರೆಡಿಟ್ ಗೋಸ್ ಟು ಅಗೈನ್ ರುದ್ರ ಮಾಸ್ಟರ್. ಅವ್ರು ಮಾಡಿಸ್ದೇ ಇರೋದವ್ರನ್ನು ಮಾಡಿಸ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ. Thank you, ma'am. ಆಕ್ಚುಲಿ ಯಾರು ವಂಶಿ ಅಂತ ಹುಡುಕ್ತಾ ಇದೀನಿ, ಎಲ್ಲಿ ವಂಶಿ ಅಂತ. ಆಮೇಲೆ ಸೆಂಟ್ರಲ್ ನಿಂತಿದ್ದೆ, ಅವಳೆ ಆ ಬೊಟ್ಟು ಇಟ್ಟೆಲ್ಲ ಡಿಫ್ರೆಂಟ್ ಆಗಿತ್ತು. ನಿನ್ನ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ತುಂಬಾ ಕಷ್ಟ ಇದೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದು. ಇಟ್ಸ್ ನಾಟ್ ಎ ಈಸಿ ಗೇಮ್, ಬಟ್ ನೀನು ತುಂಬಾ ಚೆನ್ನಾಗಿ ಮಾಡಿದೆ ವಂಶಿ. ಎಲ್ಲೂ ನೀನು ಆ ಟೈರ್ಡ್ನೆಸ್ ತೋರಿಸ್ದೆ, ಒಂದು ಎನರ್ಜಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ವರ್ಗು ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಸ್ಟನ್ನಿಂಗ್ ರೀ ಇದು ಪರ್ಫಾರ್ಮೆನ್ಸೇ ಅಲ್ಲ, ಮ್ಯಾಜಿಕ್. ಏನು ಚೆನ್ನಾಗಿ ಮಾಡಿದ್ಯಮ್ಮ ಇವತ್ತಂತೂ ವಂಶಿ. ನೀನು ಲಾಸ್ಟ್ ಟೈಮ್ ರಾಣಿಯಾಗಿ ಬಂದೆ, ನಾನು ಹೇಳಿದೆ ಹೈಟು ವೆಯ್ಟು ಏನು ಮ್ಯಾಟ್ರ್ ಆಗಲ್ಲ. ರಾಣಿ ಅಂತ ನಂಬಿದ್ರೆ ರಾಣಿ, ಭಿಕ್ಷುಕಿ ನಂಬಿದ್ರೆ ಭಿಕ್ಷುಕಿ, ದೆವ್ವ ಅಂದ್ರೆ ದೆವ್ವ ಅಷ್ಟೇ. ವಾಟ್ ಅ ಕೊರಿಯೋಗ್ರಫಿ ಮಾಸ್ಟರ್. ಎವ್ರಿ ಮಿನಿಟ್ ರೀ. ಈಗ ಅವ್ರು ಹೇಳ್ತಾರಲ್ಲ ಸರಿಗಮಪ್ಪ 20 ಸೀಸನ್ ಆಯ್ತು, 21 ಸೀಸನ್ ಆಯ್ತು ಅಂತ. ಆತರ ಮಹಾನಟಿ ಒಂದ್ ವೇಳೆ 20-21 ಸೀಸನ್ ಆದ್ರೆ ಸೀಸನ್ 2 ನ ಹೈಲೈಟ್ ಏನು ಅಂದ್ರೆ ಇದನ್ನ ಹಾಕ್ತಾರೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಟಿಕೆಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈಗ ಇಷ್ಟೆಲ್ಲ ಮಾತುಗಳು ಕೇಳಾದ್ಮೇಲೆ ಡೈರೆಕ್ಟ್ರೇ